ವರವನ್ನು ಹುಡುಕಿ ಮದುವೆ ಮಾಡಬೇಕೆಂದಿರುವೆ, ಇದಕ್ಕೆ ನಿನ್ನ ಅಭಿಪ್ರಾಯವೇನಮ್ಮ? ಯಾಕಣ್ಣ, ಈ ನಿನ್ನ ತಂಗಿ ನಿಂಗೆ ಅಷ್ಟೊಂದು ಭಾರ ಹಾಗೇನಿಲ್ಲಮ್ಮ, ನಿನ್ನೆಲ್ಲಾ ಜವಾಬ್ದಾರಿ ನಮ್ಮ ಮೇಲೆ ಇರುವುದರಿಂದ ನಿನ್ನ ಮದುವೆ ಕಾರ್ಯ ಮುಗಿಸಿದರೆ ನಮಗೆ ಯಾವ ಚಿಂತೆ ಇರುವುದಿಲ್ಲ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿಟ್ಟುಕೊಂಡರೆ ಜನ ಏನೇನೋ ಮಾತಾಡುತ್ತಾರೆ. ಸರಿ ಅಣ್ಣ, ನೀನು ಹೇಗೆ ಅನಿಸುತ್ತೋ ಹಾಗೆ ಮಾಡು, ಯಾರು ಬೇಡ ಅಂತಾರೆ? ತಂಗಿ, ನನ್ನ ಸೋದರ ಒಬ್ಬ IPS ಆಫೀಸರ್ ಇದ್ದಾನೆ. ನೀನು ಒಪ್ಪಿದರೆ ಅವನ ಜೊತೆ ನಾನು ಮಾತನಾಡುತ್ತೇನೆ. ಆಯ್ತಣ್ಣ, ಕರ್ಸಣ್ಣ, ನೋಡ್ತೀನಿ. ಇಷ್ಟ ಆದ್ರೆ ಮದುವೆ ಆಗ್ತೀನಿ. ಆಯ್ತೆ ತಂಗಿ, ರಾಧಾ ನಿನ್ನನ್ನು ಭಿಕ್ಷುಕರಿಗೆ ಕೊಟ್ಟು ಮದುವೆ ಮಾಡುವಟ್ಟು ಕಟುಕರಲ್ಲಮ್ಮ ಈ ನಿನ್ನ ತಮ್ಮ. ಅಣ್ಣ ನೋಡೋಣ, ನೀನು ಯಾರ ಜೊತೆ ನಾನು ಮದುವೆ ಮಾಡಿದ್ರು ನನಗೆ ಸಂತೋಷವಿದೆ. ನೀನೇನು ನೊಂದ್ಕೋಬೇಡಣ. ನೀನು ಇಷ್ಟದಂತೆ ನಾನು ಮದುವೆ ಆದ್ರೆ ಆಯ್ತಲ್ಲ ಅಣ್ಣ? ನಮಸ್ಕಾರ ಶಿವು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್, ಅವತ್ತು ನಿಮ್ಗೆ ಹೇಳಿದ್ದಲ್ಲ, ಆ ದಾಖಲೆ ಎಲ್ಲ ತೆಗೆದುಕೊಂಡು ಬಂದ್ರ? ನೋಡಿ ಮೇಡಮ್, ನೀವು ಹೇಳಿದ ಹಾಗೆ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿ ನಿಮ್ಮ ಕಚೇರಿಗೆ ತಲುಪಿಸುತ್ತೇನೆ. ಆಯ್ತು ಸರ್. ಈ ಎಲ್ಲ ದಾಖಲೆಗಳನ್ನು ಸರಿಪಡಿಸಿ ಆದಷ್ಟು ಬೇಗ ಕಳಿಸ್ಕೊಡಿ. ಆಯ್ತೆ ತಂಗಿ ರಾಧಾ, ಸಾಹೇಬರು ಮನೆಗೆ ಬಂದಿದ್ದಾರೆ. ನಿಮ್ಮ ಅತ್ತಿಗೆ ಚಹಾ ತೆಗೆದುಕೊಂಡು ಬಾ ಅಂತ ಹೇಳಮ್ಮ. ಆಯ್ತಣ್ಣ. ಅತ್ತಿಗೆ ಒಳಗಡೆ ಏನೋ ಕೆಲಸ ಮಾಡ್ತಿರ್ಬೇಕು, ನಾನೇ ಹೋಗಿ ತೆಗೆದುಕೊಂಡು ಬರ್ತೀನಣ್ಣ. ಏನ್ರಿ ಮೇಡಮ್, ನೀವು ನನಗಿಂತ ಉನ್ನತ ಹುದ್ದೆಯಲ್ಲಿ ಇರೋರು, ನೀವು ನನಗೆ ಚಹಾ ತರುವುದೇ ಸರಿಯಲ್ಲ ಮೇಡಮ್. ಇದು ನೋಡಿ, ಅದು ಬೇರೆ, ಇದು ನಾವು ಮನೆಗೆ ಬಂದಿದ್ದೀರಾ ಅಂದಮೇಲೆ ನಾವು ನಿಮಗೆ ಅತಿಥಿ ಸತ್ಕಾರ ಮಾಡ್ಬೇಕಲ್ವೇ? ಅದಕ್ಕೋಸ್ಕರ ನಾನೇ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ದು. ಆಯ್ತಮ್ಮ, ಬೇಗ ತೆಗೆದುಕೊಂಡು ಬಾ. ಸರ್, ನಿಮ್ಮಂತ ಒಳ್ಳೆಯ ಅಧಿಕಾರಿಗಳು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಯಾಕಂದರೆ ದುಷ್ಟರ ಆಕ್ರಮಗಳನ್ನು ಬಯಲಿಗೆಳೆಯಲು ನಿಮ್ಮಂತ ಅಧಿಕಾರಿಗಳು ನಮ್ಮ ಭಾಗ್ಯಕ್ಕೆ ಬಹುಮುಖ್ಯ ಸರ್, ಬಹುಮುಖ್ಯ. ನೋಡು ಶಿವು, ಇದಕ್ಕಿಂತ ಮುಖ್ಯವಾದ ಈ ಅಕ್ರಮ ಬಯಲಿಗೆಳೆಯಲು ನಮ್ಮ ಮೇಲಧಿಕಾರದ ನಿಮ್ಮ ತಂಗಿ ರಾಧಾವರ ಪಾತ್ರ ಮುಖ್ಯವಾಗಿದೆ. ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಈ ರಾಜ್ಯದ ರಾಜಕಾರಣಿಗಳಿಗೆ ಭಯ ಹುಟ್ಟಿದೆ. ಆದಷ್ಟು ಬೇಗ ಅವರಿಗೆ ಜೈಲಿಗೆ ಕಳಿಸುತ್ತೇನೆ. ಸರ್, ಅವತ್ತು ನೀವು ನಮ್ಮ ತಂಗಿಯನ್ನು ಕಾಪಾಡದಿದ್ದರೆ ಇವತ್ತು ನಮ್ಮ ತಂಗಿಯ ನೆನಪು ಮಾತ್ರ ಉಳಿತಿತ್ತು. ಆ ದುಷ್ಟ ಜಯರಾಜ ನಮ್ಮ ತಂದೆಯ ಜೊತೆ ನಮ್ಮ ತಂಗಿಯನ್ನು ಮಾನಭಂಗ ಮಾಡಿ ಸಾಯಿಸಿಬಿಡುತ್ತಿದ್ದ. ನೀವು ಬಂದು ನಮ್ಮ ತಂಗಿಯ ಮಾನ ಪ್ರಾಣ ಕಾಪಾಡಿದ್ದಕ್ಕಾಗಿ ಇವತ್ತು ಇವಳನ್ನು ಆ ಉನ್ನತ ಹುದ್ದೆಯಲ್ಲಿ ನೋಡಲು ಸಾಧ್ಯವಾಗಿತ್ತು. ನೋಡ್ಸು, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಅದರಲ್ಲಿ ಏನಿದೆ? ಆ ದುಷ್ಟರನ್ನು ಎಷ್ಟೋ ಹೆಣ್ಣ ಮಕ್ಕಳ ಜೊತೆ ಚೆಲ್ಲಾಟವಾಡಿದ್ದಾರೆ. ಅವರಿಗೆ ಮಟ್ಟ ಹಾಕುವುದೇ ನಮ್ಮ ಉದ್ದೇಶ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಹೇಗಿದ್ದಾರೆ? ಸರ್, ನಮ್ಮಂತ ಬಡವರ ಬಗ್ಗೆ ಏನು ಕೇಳ್ತೀರಿ ಸರ್? ಏನು ಕೇಳ್ತಾರಲ್ಲಿ? ಬರಗಾಲಕ್ಕೆ ತುತ್ತಾಗಿ ಸಾಲದ ಸುಳಿಯಲ್ಲಿ ಸಿಲುಕಿರುವುದರಿಂದ ನಮ್ಮ ಅಣ್ಣ ಅದೇ ಚಿಂತೆಯಲ್ಲಿ ಕೊರಗುತ್ತಿದ್ದಾನೆ. ಅಷ್ಟೇ ಅಲ್ಲದೆ ತಂಗಿಯ ಮದುವೆ ಕೂಡ ಮಾಡಬೇಕು. ಇದೆಲ್ಲವನ್ನು ಚಿಂತೆ ಮಾಡುತ್ತಾ ಅಣ್ಣ ಮನೆಯಲ್ಲಿ ಕುಳಿತಿದ್ದಾನೆ. ಯಾಕೆ ಶಿವು, ಏಕೆ ಚಿಂತೆ ಮಾಡುತ್ತೀರಿ? ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬಾರದು. ಹೇಳಿ ಸರ್, ಅದ್ಯಾವ ಮಾತು? ಶಿವು, ನೀನು ಒಪ್ಪಿದರೆ ನಿಮ್ಮ ತಂಗಿಯನ್ನು ಮದುವೆ ನಾನು ಮಾಡಿಕೊಳ್ಳುತ್ತೇನೆ. ಸರ್, ಇದಕ್ಕೆ ನಿನ್ನ ಅಭ್ಯಂತರವೇನು? ಸರ್, ಎಂತ ಮಾತನಾಡಿದಿರಿ? ಬಡವರ ಮನೆ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದಿರಲ್ಲ, ನಿಮ್ಮ ಮಾತುಕಳಿ ನನಗೆ ಆಶ್ಚರ್ಯವಾಗುತ್ತದೆ ಸರ್, ಆಶ್ಚರ್ಯವಾಗುತ್ತದೆ. ಶಿವು, ನಿಮ್ಮ ತಂಗಿ ನನಗಿಂತ ಉನ್ನತ ಹುದ್ದೆಯಲ್ಲಿ ಇರುವಳು. ನಾ ಕೇಳಿದ್ದು ತಪ್ಪಾದರೆ ಕ್ಷಮಿಸಿಬಿಡು. ಸರ್, ನೀವು ಕೇಳುವುದರಲ್ಲಿ ತಪ್ಪೇನಿದೆ, ಆದರೆ
ಅಣ್ಣ ಅತ್ತಿಗೆ ತಂಗಿರನ್ನು ಕೇಳಿ ನಿಮಗೆ ತಿಳಿಸುತ್ತೇನೆ. ಅಣ್ಣ ಚಾ ಮಾಡ್ಬೇಕಂದ್ರೆ ಇವತ್ ಮನ್ಯಾಗ ಹಾಲೇ ಇಲ್ಲ ಅಣ್ಣ, ಬೆಕ್ಕು ಕುಡ್ದು ಹೋಗ್ಬಿಟ್ಟೈತಿ. ಆಯ್ತಮ್ಮ ತಂಗಿ ಚಾಲು. ಆದ್ರೆ ಮುಂದೆ ಈ ಸರ್ಗೆ ಒಳ್ಳೆ ಅಡಿಗೆ ಮಾಡಿ ಕೊಡಕತ್ತೆ. ಚಾ ಅಷ್ಟೇ ಅಲ್ಲ ಸರ್, ನಮ್ಮ ತಂಗಿಯ ಕೈಯಿಂದ ಊಟ ಮಾಡಿ ನೋಡಿ, ಇನ್ನೂ ಚೆನ್ನಾಗಿರ್ತದೆ, ಇನ್ನೂ ಚೆನ್ನಾಗಿ. ಏನು ಅಂದ್ಕೋಬೇಡಿ, ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನೋಡಿ ಮುಂದೊಂದ್ ದಿನ ನಮ್ಮ ಮನೆಗೆ ಬರ್ತಿರಲ್ಲ, ನಿಮಗೋಸ್ಕರ ನೀವೇನ್ ಹೇಳ್ತೀರೋ ಅದನ್ನ ಮಾಡಿ ಹಾಕ್ತೀನಿ. ಆಯ್ತೆ? ಆಯ್ತು ಸರಿ ರಾಧಾ. ಹಾಗಾದರೆ ಈ ಸುಮಧುರ ಕಂಠದಿಂದ ಒಂದು ಗೀತೆ ಹೊರಬರಲಿ ಚಿನ್ನ. ಹೃದಯ ಬಿಟ್ಟಿದಾಗ ಶ್ರುತಿಯು ಕೂಡಿದಾಗ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಆದಷ್ಟು ಬೇಗ ಈ ವಿಷಯ ನಮ್ಮ ಅತ್ತಿಗೆಗೆ ಹಾಗೂ ನಮ್ಮ ಅಣ್ಣನಿಗೆ ತಿಳಿಸಿ ಮದುವೆ ಏರ್ಪಾಟ್ ಮಾಡ್ತೀವಿ. ಆಯ್ತಿ? ಆಯ್ತು ಸರಿ ರಾಧಾ, ಬಾ ಹೋಗು ನೀನು.